ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಸಲ ಮಹಿಳೆಯರು ತಮ್ಮ ಈ ಫರ್ಟಿಲಿಟಿ ಜರ್ನಿಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಬಹಳ ಬೇಗ ಕನ್ಸೀವ್ ಆಗೋಕ್ಕಾಗ್ಬಿಡತ್ತೆ, ಕೆಲವೊಬ್ಬರಿಗೆ ಮಕ್ಕಳು ಮಾಡ್ಕೊಳ್ಬೇಕಾದ್ರೆ ಬಹಳ ಕಷ್ಟಪಡಬೇಕಾಗತ್ತೆ. ಆ್ಯಂಡ್ ಈ ಫರ್ಟಿಲಿಟಿ ಜರ್ನಿಯಲ್ಲಿ ಬರುವಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಮಾನಿಟ್ರಿಂಗ್ ಪ್ರೊಸೆಸ್ ಅಂತ ಹೇಳಿದರೆ ನಿಮಗೆ ಎಗ್ ಪ್ರೊಡ್ಯೂಸ್ ಆಗ್ತಾ ಇದೆಯೋ ಇಲ್ವೋ ಅಂತ ನೋಡ್ತಾ ಇರ್ತಾರೆ ನಿಮ್ಮ ಡಾಕ್ಟ್ರು. ಆ್ಯಂಡ್ ಈ ಟೈಮಲ್ಲಿ ನೀವು ಸಂಬಂಧ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ದ್ಯಾಟ್ ನಿಮಗೆ ಎಗ್ಗು ಮತ್ತು ಶುಕ್ರಾಣು ಕೂಡಬಹುದು ಆ್ಯಂಡ್ ಚಾನ್ಸಸ್ ಆಫ್ ಯು ಗೆಟ್ಟಿಂಗ್ ಪ್ರೆಗ್ನೆಂಟ್ ಆರ್ ಹೈ. ಬಟ್ ಭಾಳಷ್ಟು ಸಲ ಮಹಿಳೆಯರಿಗೆ ಎಗ್ ಸರಿಯಾಗಿ ಪ್ರೊಡ್ಯೂಸೇ ಆಗ್ತಾ ಇರೋದಿಲ್ಲ. ಕೆಲವೊಂದು ಮಹಿಳೆಯರಿಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅಂದಾಗ PCOS ಎಕ್ಸೆಟ್ರಾ. ಕೆಲವೊಂದು ಸಲ ಎಗ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬಟ್ ಎಗ್ಗಿನ ಕ್ವಾಲಿಟಿನೇ ಚೆನ್ನಾಗಿರೋದಿಲ್ಲ. ಓಕೆ, ಅಂದರೆ ಎಗ್ ಏನಿರುತ್ತೆ ಅದು ಆ ಕ್ವಾಲಿಟಿ ಅದರದ್ದು ಅಷ್ಟು ಗುಣಮಟ್ಟ ಅಷ್ಟು ಚೆನ್ನಾಗಿರದೇ ಇರೋ ಕಾರಣ ಅದು ಏನು ಕಂಬೈನ್ ಆದಾಗಲೂ ಒಂದು ಒಳ್ಳೆ ಎಂಬ್ರಿಯೋ ಫಾರ್ಮ್ ಆಗೋಕ್ಕಾಗೋದಿಲ್ಲ ಆ್ಯಂಡ್ ಅಬಾರ್ಷನ್ ಆಗ್ತಾ ಇರುತ್ತೆ. ಅವಳ AMH ಸಹ ಕಡಿಮೆ ಇರುತ್ತೆ. ಎಗ್ಗಿನ ಕ್ವಾಲಿಟಿನೂ ಕಡಿಮೆ ಆ್ಯಂಡ್ ಎಗ್ಗಿನ ಕ್ವಾಂಟಿಟಿನೂ ಕಡಿಮೆ ಇರುತ್ತೆ. ಸೊ ಮಹಿಳೆಯರು ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, ನಮಗೆ ನಮ್ಮ ಎಗ್ಗಿನ ಕ್ವಾಲಿಟಿಯನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು, ನಮ್ಮ ಎಗ್ಗನ ಈ ಗುಣಮಟ್ಟವನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು, ಏನು ಫುಡ್ ತಿನ್ನಬೇಕು, ಏನು ಔಷಧಿ ತೊಗೊಳ್ಬೇಕು, ಏನು ಮಲ್ಟಿವಿಟಮಿನ್ ತೊಗೊಳ್ಬೇಕು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎಗ್ಗಿನ ಕ್ವಾಲಿಟಿ, ಎಗ್ಗಿನ ಗುಣಮಟ್ಟವನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಮಹಿಳೆಯ ಲೈಫಲ್ಲಿ ಈ ಎಗ್ಗಿನ ಪ್ರೊಡಕ್ಷನ್ ಎವ್ರಿ ಸೈಕಲಲ್ಲಿ ಆಗ್ತಾ ಇರುತ್ತೆ. ಮಹಿಳೆ ಯಾವಾಗ ತನ್ನ ಈ ಪೀರಿಯಡ್ಸನ್ನು ಶುರು ಮಾಡ್ಕೊಂಡಿರ್ತಾಳೆ ಆವಾಗ ಎವ್ರಿ ಮಂತ್ ಒಂದೊಂದು ಸೈಕಲಲ್ಲಿ ಎಗ್ ರಿಲೀಸ್ ಆಗ್ತಾ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವಾಗ ಪೀರಿಯಡ್ಸ್ ಸ್ಟಾರ್ಟ್ ಆಗ್ತವೆ ಅದು ಎವ್ರಿ ಮಂತ್ ಆಗಬೇಕು ಅಂತಲ್ಲ, ಒಂದು ಮಂತಲ್ಲಿ ಎಗ್ ಬರ್ಬೋದು, ಇನ್ನೊಂದು ಮಂತಲ್ಲಿ ಬರದೇ ಇರ್ಬೋದು. ಬಟ್ ಕ್ರಮೇಣವಾಗಿ ಇದು ರೆಗ್ಯುಲರೈಸ್ ಆಗುತ್ತೆ. ಬಟ್ ಎವ್ರಿ ಮಂತ್ ಒಂದು ಎಗ್ ರಿಲೀಸ್ ಆಗ್ತಾ ಇರುತ್ತೆ. ಈ ಎಗ್ ಏನಿರುತ್ತೆ ಬಹಳಷ್ಟು ಕಾರಣದಿಂದ ನಮ್ಮ ಲೈಫ್ ಸ್ಟೈಲಿಂದ, ನಮ್ಮ ಜೀವನ ಶೈಲಿಯಿಂದ, ನಾವಿರುವಂಥ ಪರಿಸರದಿಂದ, ನಮ್ಮ ಸ್ಟ್ರೆಸ್ಸಿಂದ ಎಲ್ಲ ಏನಾಗುತ್ತೆ, ಈ ಕ್ವಾಲಿಟಿ ಆಫ್ ಎಗ್, ಈ ಎಗ್ಗಿನ ಗುಣಮಟ್ಟ ಏನಿರುತ್ತೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ, ಒಳ್ಳೆ ಕ್ವಾಲಿಟಿದು ಇರೋದಿಲ್ಲ. ಒಳ್ಳೆ ಕ್ವಾಲಿಟಿದು ಇರಲೇ ಇದ್ದಾಗ ಅದು ಒಂದು ಒಳ್ಳೆ ಎಂಬ್ರಿಯೋ ಮಾಡೋದಿಲ್ಲ. ಒಳ್ಳೆ ಎಂಬ್ರಿಯೋ ಆಗದೇ ಇದ್ದಾಗ ಈ ಅಬಾರ್ಷನ್ನು, ಗರ್ಭಪಾತ ಆಗುವಂಥ ಸಾಧ್ಯತೆ ಎಲ್ಲ ಹೆಚ್ಚಿಗೆ ಇರುತ್ತೆ. ಸೊ ಈಗ ಎಗ್ಗಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದಾಗ ಇದು ಒಂದು ಮ್ಯಾಜಿಕ್ ಅಲ್ಲ. ಯಾವುದು ನಾವು ಒಂದು ಮೆಡಿಸಿನ್ ತೊಗೊಳ್ತೀವಿ ಆ್ಯಂಡ್ ಇಮಿಡಿಯೇಟ್ಲಿ ಎಗ್ಗಿನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಎಗ್ಗಿನ ಕ್ವಾಲಿಟಿ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ನಿಮ್ಮ ಜೀನ್ಸ್, ನಿಮ್ಮ ಜೆನೆಟಿಕ್ ಮೇಕಪ್ ಹೇಗಿದೆ, ನಿಮ್ಮ ಪರಿಸರ ಹೇಗಿದೆ, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಿಮ್ಮ ಸ್ಟ್ರೆಸ್ ಹೇಗಿದೆ, ಇವೆಲ್ಲದರ ಮೇಲೆ ಅದು ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ನಮಗೆ ಎಗ್ಗಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಿದ್ರೆ ನಾವು ಕೆಲವೊಂದು ಥಿಂಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಅದರಲ್ಲಿ ನಂಬರ್ 1 ಬರುತ್ತೆ ನಿಮ್ಮ ಡಯಟ್. ಏನು ನೀವು ನಿಮ್ಮ ಬಾಡಿ ಒಳಗೆ ಹಾಕ್ಕೊಳ್ತಾ ಇದ್ದೀರಾ, ಯಾವ ರೀತಿ ಆಹಾರವನ್ನು ತಿಂತಾ ಇದ್ದೀರಾ. ಓಕೆ, ಯಾವುದೋ ಒಂದು ಡಯಟ್ ಅಂತ ಇಲ್ಲ, ಈ ಡಯಟ್ ತಿಂದರೆ ನಿಮ್ಮ ಎಗ್ಗಿನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ನೀವೇನು ತಿಂತಾ ಇದ್ದೀರಾ ಇಟ್ ಶುಡ್ ಬಿ ಅ ಬ್ಯಾಲೆನ್ಸ್ಡ್ ಡಯಟ್. ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ ಇರಬೇಕು, ಒಳ್ಳೆಯ ಫ್ಯಾಟ್ಸ್ ಇರಬೇಕು. ಆದಷ್ಟು ನೀವು ಈ ಜಂಕ್ ಫುಡ್ಡು, ಪ್ಯಾಕೆಟೆಡ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು, ಟಿನ್ಡ್ ಫುಡ್ಡು, ಸಾಲ್ಟ್ ಹೆಚ್ಚಿಗೆ ಇರುವಂಥ ಫುಡ್ಡು, ಶುಗರ್ ಹೆಚ್ಚಿಗೆ ಇರುವಂಥ ಫುಡ್ಡು, ಇವುಗಳನ್ನೆಲ್ಲ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕಂದರೆ ಇವೆಲ್ಲ ಏನು ಮಾಡ್ತವೆ, ನಮ್ಮ ಬಾಡಿಯಲ್ಲಿ ಬಹಳಷ್ಟು ಹಾರ್ಮೋನಲ್ ಚೇಂಜಸನ್ನು ಮಾಡ್ತಿರ್ತವೆ. ಆ್ಯಂಡ್ ಈ ಹೋಲ್ ಪ್ರೊಸೆಸ್ ಆಫ್ ಓವ್ಯುಲೇಷನ್ನು, ಈ ಎಗ್ ಡೆವಲಪ್ ಆಗೋದೆಲ್ಲ ಏನಿದೆ ಇಟ್ಸ್ ಆಲ್ ಹಾರ್ಮೋನ್ ಡಿಪೆಂಡೆಂಟ್. ಓಕೆ, ಸೊ ಫುಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಹಾಕ್ತಾ ಇದ್ದೀರಾ ನೀವು ನಿಮ್ಮ ಹೊಟ್ಟೆ ಒಳಗಡೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇದನ್ನೇ ತಿನ್ನಬೇಕು, ಇದನ್ನು ತಿನ್ನಲೇಬಾರ್ದು, ಇದನ್ನು ಮುಟ್ಟಲೇಬಾರ್ದು ಅಂತ ಅಲ್ಲ, ಬಟ್ ಎವ್ರಿಥಿಂಗ್ ಅದಕ್ಕೆ ಒಂದು ಲಿಮಿಟ್ ಇರಬೇಕು. ಏನು ತಿಂತಾ ಇದ್ದೀರಿ ನೀವು ಮೈಂಡ್ಫುಲ್ಲಾಗಿ ತಿಂತಾ ಇರಬೇಕು. ಆದಷ್ಟು ನೀವು ಈ ಹಣ್ಣು, ಹಂಪಲ, ಈ ರೀತಿ ಫೈಬರ್ ಇರುವಂಥ ಫುಡ್ಡು, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಇವು ಯಾವುದು ನಮ್ಮ ಈ ಸೆಲ್ಸನ್ನು ಡ್ಯಾಮೇಜ್ ಮಾಡ್ತಾ ಇರ್ತವೆ, ಫ್ರೀ ರ್ಯಾಡಿಕಲ್ಸ್, ಓಕೆ, ಅವುಗಳನ್ನು ಇವು ತೆಗಿತಾ ಇರ್ತವೆ.
ಸೊ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿರ್ತವೆ ಅವುಗಳನ್ನು ತೊಗೊಳ್ಬೇಕು. ಆ್ಯಂಟಿ ಆಕ್ಸಿಡೆಂಟ್ಸ್ ಯಾವುದ್ರಲ್ಲಿರ್ತವೆ? ನಮ್ಮ ಹಸಿರು ತರಕಾರಿಗಳಲ್ಲಿರ್ತವೆ, ಫ್ರೂಟ್ಸಲ್ಲಿರ್ತವೆ. ಈ ರೀತಿ ಫುಡ್ಸನ್ನು ಹೆಚ್ಚಿಗೆ ತೊಗೊಳ್ಬೇಕು. ನೀರನ್ನು ಹೆಚ್ಚಿಗೆ ಕುಡಿತಾ ಇರಬೇಕು. ಫೈಬರ್ ಇರಬೇಕು, ನಾರಿನಾಂಶ ಇರುವಂಥ ಆಹಾರವನ್ನು ನೀವು ತಿನ್ನಬೇಕಾಗತ್ತೆ. ಸೊ ಇದರಿಂದ ನಿಮ್ಮ ವೇಟ್ ಮೇಂಟೈನ್ ಆಗೋದಷ್ಟೇ ಅಲ್ಲ, ಈವನ್ ನಿಮ್ಮ ಹಾರ್ಮೋನ್ಸ್ ಸಹ ಬ್ಯಾಲೆನ್ಸಲ್ಲಿ ಇರ್ತವೆ. ಸೊ ಡಯಟ್ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ನಿಮ್ಮ ಎಗ್ಗಿನ ಗುಣಮಟ್ಟವನ್ನು ಇಂಪ್ರೂವ್ ಮಾಡಲಿಕ್ಕೆ. ನೆಕ್ಸ್ಟ್ ಬರುತ್ತೆ ಎಕ್ಸಸೈಸ್. ಎಕ್ಸಸೈಸ್, ನಾನು ತುಂಬ ಸಣ್ಣಗಿದ್ದೇನೆ, ತೆಳ್ಳಗಿದ್ದೇನೆ ನಾನು, ಸೊ ನನಗೆ ಎಕ್ಸಸೈಸ್ ಬೇಡ, ನಾನು ಮನೆ ಕೆಲಸನೇ ಮಾಡ್ತಾ ಇದ್ದೇನೆ, ಸೊ ನನಗೆ ಎಕ್ಸಸೈಸ್ ಬೇಡ. ಸಿ, ಎಕ್ಸಸೈಸ್ ಜಸ್ಟ್ ಒಂದು ನಿಮ್ಮ ಫಿಸಿಕಲ್ ಹೆಲ್ತಿಗೆ ಅಷ್ಟೇ ಅಲ್ಲ, ನಿಮ್ಮ ಮೆಂಟಲ್ ಹೆಲ್ತಿಗೂ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಸೊ ನೀವು ಯಾವುದೇ ಒಂದು ಫಾರ್ಮ್ ಆಫ್ ಎಕ್ಸಸೈಸನ್ನು ಮಾಡಬೇಕು. ವಾಕಿಂಗ್ ಒಂದು ಆ್ಯಕ್ಟಿವಿಟಿ, ಎಕ್ಸಸೈಸ್. ನೀವು ಐದರ್ ಸ್ವಲ್ಪ ರನ್ ಮಾಡ್ತಾ ಇದ್ದೀರೋ, ಜಾಗ್ ಮಾಡ್ತಾ ಇದ್ದೀರೋ, ಯೋಗ ಮಾಡ್ತಾ ಇದ್ದೀರೋ, ಡಾನ್ಸ್ ಮಾಡ್ತಾ ಇದ್ದೀರಾ, ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದೀರಾ, ವೇಟ್ಸನ್ನು ಲಿಫ್ಟ್ ಮಾಡ್ತಾ ಇದ್ದೀರಿ, ಯಾವುದೋ ಒಂದು ಫಾರ್ಮ್ ಆಫ್ ಎಕ್ಸಸೈಸನ್ನು ನೀವು ಮಾಡ್ತಾ ಇರಬೇಕು. ಎಸ್ಪೆಷಲಿ ಈ ಲೇಡೀಸಲ್ಲಿ ನಾವೇನು ಹೇಳ್ತೇವೆ, ನೀವು ಕಾಂಬಿನೇಷನ್ ಎಕ್ಸಸೈಸನ್ನು ಮಾಡಿ. ಸ್ವಲ್ಪ ದಿನ ಕಾರ್ಡಿಯೋ ಮಾಡಿ, ಸ್ವಲ್ಪ ದಿನ ವೇಟ್ಸನ್ನು ಲಿಫ್ಟ್ ಮಾಡಿ, ಸ್ವಲ್ಪ ದಿನ ಯೋಗ ಮಾಡಿ. ಸೊ ದ್ಯಾಟ್ ನೀವು ಈ ಥರ ಕಾಂಬಿನೇಷನ್ ಮಾಡಿದರೆ ಅದು ನಿಮ್ಮ ಹಾರ್ಟಿನ ಹೆಲ್ತಿಗೆ, ನಿಮ್ಮ ಬೋನ್ಸಿನ ಹೆಲ್ತಿಗೆ, ನಿಮ್ಮ ಹಾರ್ಮೋನ್ಸಿನ ಹೆಲ್ತಿಗೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಸೈಸ್ ಇಸ್ ಸಮಥಿಂಗ್ ನಾವು ಬಹಳ ನಿಗ್ಲೆಕ್ಟ್ ಮಾಡ್ತಾ ಇರ್ತೇವೆ. ಈ ಎಕ್ಸಸೈಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಹಾರ್ಮೋನಲ್ ಬ್ಯಾಲೆನ್ಸಿಗೂ ಸಹ. ಸೊ ಈ ರೀತಿ ಎಕ್ಸಸೈಸಿಂಗ್ ನೀವು ಮಾಡ್ತಾ ಇದ್ದಾಗ ನಿಮ್ಮ ಈ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ಬೋದು, ನಿಮ್ಮ ಎಗ್ಗಿಗೆ ಬ್ಲಡ್ ಸಪ್ಲೈ ಇರ್ಬೋದು, ನಿಮ್ಮ ಎಗ್ಗಿನ ಕ್ವಾಲಿಟಿ ಇರ್ಬೋದು, ಇವೆಲ್ಲವೂ ಸಹ ಮ್ಯಾಟರ್ ಆಗ್ತಾ ಇರ್ತವೆ. ಸೊ ಎಕ್ಸಸೈಸ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಇಂಗ್ರೀಡಿಯೆಂಟ್ ನಿಮ್ಮ ಈ ಎಗ್ಗಿನ ಗುಣಮಟ್ಟವನ್ನು ಇಂಪ್ರೂವ್ ಮಾಡೋದಕ್ಕೆ. ಈಗ ಎಕ್ಸಸೈಸು ಮಾಡ್ತಾ ಇದ್ದೀರಾ, ಡಯಟನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ, ಅಥವಾ ಮೈಂಡ್ಫುಲ್ಲಾಗಿ ತಿಂತಾ ಇದ್ದೀರಾ ಅಂದಾಗ ಆಟೋಮ್ಯಾಟಿಕಲಿ ನೀವು ಏನಾದರೂ ಓವರ್ ವೇಟ್ ಇದ್ದರೆ ನಿಮ್ಮ ವೇಟ್ ಕಡಿಮೆ ಆಗುತ್ತೆ, ನಿಮ್ಮ ವೇಟ್ ಬಾಡಿ ಮಾಸ್ ಇಂಡೆಕ್ಸ್ ಕಡಿಮೆ ಆಗುತ್ತೆ, ನಿಮ್ಮ ಬಾಡಿಯ ಮೇಲಿದ್ದ ಎಕ್ಸ್ಟ್ರಾ ಸ್ಟ್ರೆಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಇದು ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಹಾರ್ಮೋನ್ಸಿಗೆ. ಯಾಕಂದರೆ ಇದು ಬೇಸಿಕಲಿ ಇವೆಲ್ಲ ಡಿಪೆಂಡ್ ಆಗೋದು ಆ ಬೀಜದ ಮೇಲೆ, ಅಲ್ಲಿರುವಂಥ ಪರಿಸರದ ಮೇಲೆ ಆ್ಯಂಡ್ ಹಾರ್ಮೋನ್ಸ್ಗಳ ಮೇಲೆ. ಸೊ ನೀವು ಒಂದು ಒಳ್ಳೆಯ ಪರಿಸರ ಕೊಡ್ತಾ ಇದ್ದೀರಾ ಆ ಎಗ್ಗಿಗೆ, ಅದು ಅಲ್ಲಿ ಅಂಟ್ಕೊಳ್ಳೋಕ್ಕೆ, ಆ ಎಂಬ್ರಿಯೋಗೆ ಅಂದಾಗ ಡೆಫಿನೆಟ್ಲಿ ನಿಮ್ಮ ಪ್ರೆಗ್ನೆನ್ಸಿಯ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಸೊ ಫುಡ್ಡು, ಎಕ್ಸಸೈಸು, ಬಾಡಿ ವೇಟನ್ನು ಕಡಿಮೆ ಮಾಡಿಕೊಳ್ಳೋದು ಇದು ಇಂಪಾರ್ಟೆಂಟ್ ಇರುತ್ತೆ. ಈವನ್ ನೀವು ನೀವು ಬಾಡಿ ವೇಟ್ ಏನು ಅಷ್ಟು ಹೆಚ್ಚಿಗೆ ಇಲ್ಲ, ನೀವು ತೆಳ್ಳಗೆ ಇದ್ದೀರಾ ಅಂದರೂ ಸಹ ನೀವು ಏನು ತಿಂತಾ ಇದ್ದೀರಾ, ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಅದು ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಸೈಸು ಮತ್ತು ಊಟವನ್ನು ಕಂಟ್ರೋಲ್ ಮಾಡೋದು ಜಸ್ಟ್ ನಿಮ್ಮ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಾತ್ರವಲ್ಲ, ನಾನು ಹೇಳಿದ ಹಾಗೇ ಇದರಿಂದ ಬಹಳಷ್ಟು ಬೆನಿಫಿಟ್ಸ್ ಇರ್ತವೆ. ಸೊ ಜಸ್ಟ್ ಬಿಕಾಸ್ ನಿಮ್ಮ ವೇಟ್ ಕಡಿಮೆನೇ ಇದೆ, ದಟ್ ಡಸಂಟ್ ಮೀನ್ ನೀವು ಎಕ್ಸಸೈಸ್ ಮಾಡಬಾರ್ದು ಅಥವಾ ನಿಮ್ಗೆ ಬೇಕಾಗಿದ್ದನ್ನೆಲ್ಲ ತಿನ್ಬೋದು ಅಲ್ಲ. ಯಾಕಂದರೆ ಇವೆಲ್ಲವೂ ನಿಮ್ಮ ಬಾಡಿಯಲ್ಲಿ ಚೇಂಜಸನ್ನು ಮಾಡ್ತವೆ, ಉರಿಯೂತವನ್ನು ಮಾಡ್ತವೆ, ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಮಾಡ್ತಾ ಇರ್ತವೆ. ನೀವು ಸ್ಮೋಕ್ ಮಾಡ್ತಾ ಇದ್ದರೆ ಅಥವಾ ಕುಡಿತಾ ಇದ್ದರೆ ಅವುಗಳನ್ನು ನೀವು ಕಡಿಮೆ ಮಾಡಬೇಕಾಗತ್ತೆ ಅಥವಾ ನಿಲ್ಲಿಸಬೇಕಾಗತ್ತೆ. ಬಿಕಾಸ್ ಇವು ನಿಮ್ಮ ಎಗ್ಗಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆ್ಯಂಡ್ ಆಲ್ಸೋ ನೀವು ಈ ಪ್ಲಾಸ್ಟಿಕ್ ಯೂಸೇಜ್ ಏನಿದೆ ಅವುಗಳನ್ನು ಸಹ ಕಡಿಮೆ ಮಾಡ್ತಾ ಬರಬೇಕು. ಯಾಕಂದರೆ ಪ್ಲಾಸ್ಟಿಕ್ಸಲ್ಲಿ ಇರುವಂಥ ಕೆಲವೊಂದು ಕೆಮಿಕಲ್ಸ್ ಸಹ ಈ ಎಗ್ಗಿನ ಗುಣಮಟ್ಟಕ್ಕೆ ಹಾನಿಕಾರಕವಾಗಿರುತ್ತೆ. ಸೊ ಈ ಪ್ಲಾಸ್ಟಿಕ್ ಯೂಸೇಜನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಆಲ್ಕೋಹಾಲು, ಮದ್ಯಪಾನ ಮಾಡೋದು, ಸ್ಮೋಕಿಂಗು ಇವುಗಳನ್ನು ಎಲ್ಲ ನೀವು ನಿಲ್ಲಿಸಬೇಕಾಗತ್ತೆ ಅಥವಾ ಕಡಿಮೆ ಬಹಳ ಮಾಡಬೇಕಾಗತ್ತೆ. ಆ್ಯಂಡ್ ಆದಷ್ಟು ವಿಟಮಿನ್ ಡಿಯನ್ನು ನೀವು ತೆಗೆದುಕೊಳ್ಳಕ್ಕೆ ಟ್ರೈ ಮಾಡಬೇಕು. ಬಹಳಷ್ಟು ಮಹಿಳೆಯರಲ್ಲಿ ವಿಟಮಿನ್ ಡಿ ಕಡಿಮೆ ಇರುತ್ತೆ. ಸೊ ಸ್ವಲ್ಪ ಸೂರ್ಯಕಿರಣವನ್ನು ಪಡೆಯಿರಿ, ನೀವು ವಿಟಮಿನ್ ಡಿ ಟೆಸ್ಟ್ ಮಾಡ್ಕೊಳ್ಳಿ. ವಿಟಮಿನ್ ಡಿ ಬಹಳ ಕಡಿಮೆ ಇತ್ತು ಅಂದರೆ ವಿಟಮಿನ್ ಡಿ ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ಳಿ. ಬಹಳಷ್ಟು ಜನ ಮಹಿಳೆಯರಿಗೆ ಈ ಅಯನ್ ಡೆಫಿಷಿಯನ್ಸಿ ಇರುತ್ತೆ, ಕಬ್ಬಿಣಾಂಶ ಕಡಿಮೆ ಇರುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, B12 ಕಡಿಮೆ ಇರುತ್ತೆ. ಸೊ ಇಂಥವರೆಲ್ಲ ನೀವು ನಿಮ್ಮ ರೆಗ್ಯುಲರ್ ಟೆಸ್ಟಿಂಗಲ್ಲಿ ನಿಮಗೆ ಈ ಥರದ ಡೆಫಿಷಿಯನ್ಸೀಸ್ ಬಂತು ಅಂದಾಗ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಅವಳಿಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಇವೆಲ್ಲವೂ ಒಂದು
ಪರಿಸರವನ್ನು ಕೊಡ್ತಾ ಇರುತ್ತೆ ಒಂದು ಎಗ್ಗಿನ ಕ್ವಾಲಿಟಿಯನ್ನು ಫಾರ್ಮ್ ಮಾಡೋಕ್ಕೆ. ಸೊ ಎಸ್, ಒಂದು ಒಳ್ಳೆ ಮಲ್ಟಿ ವಿಟಮಿನ್ ಇರ್ಬೋದು, ಮಲ್ಟಿ ಮಿನರಲ್ಸನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಸೊ ದ್ಯಾಟ್ ನಿಮ್ಮ ಓವರ್ ಆಲ್ ಬಾಡಿ ಹೆಲ್ತು ಇಂಪ್ರೂವ್ ಆಗಬೇಕು, ಎಗ್ಗಿನ ಕ್ವಾಲಿಟಿ ಸಹ ಇಂಪ್ರೂವ್ ಆಗಬೇಕು. ಈಗ ಎಗ್ಗೇ ಬೇರೆ, ನಿಮ್ಮ ಬಾಡಿನೇ ಬೇರೆ ಅಲ್ಲ, ಇವೆಲ್ಲ ನಿಮ್ಮ ಬಾಡಿಯಲ್ಲೇ ಇರೋದು. ಸೊ ನಾವು ಬರೀ ಎಗ್ಗಿನ ಗುಣಮಟ್ಟವನ್ನು ಇಂಪ್ರೂವ್ ಮಾಡ್ತಾ ಇದ್ದೇವೆ ನಿಮ್ಮ ಹೋಲ್ ಬಾಡಿಯನ್ನು ಬಿಟ್ಕೊಂಡು ಅಂದರೆ ಅದು ಆ ರೀತಿ ಕೆಲಸ ಆಗೋದಿಲ್ಲ. ಸೊ ಓವರ್ ಆಲ್ ಬಾಡಿ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಬರಬೇಕು. ಸ್ಟ್ರೆಸ್ ಬಹಳಷ್ಟು ಜನರಿಗೆ ಈ ಮಕ್ಕಳು ಆಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಸ್ಟ್ರೆಸ್ ಆಗಿರುತ್ತೆ. ಬಹಳಷ್ಟು ಜನರಿಗೆ ತಮ್ಮ ಪ್ರೊಫೆಷ್ನಲ್ ಲೈಫಿನ ಸ್ಟ್ರೆಸ್ಸು, ಪರ್ಸ್ನಲ್ ಲೈಫಿನ ಸ್ಟ್ರೆಸ್ ಎಲ್ಲ ಇದ್ದಾಗ ಹಾರ್ಮೋನ್ಸ್, ಕಾರ್ಟಿಸಾಲ್ ಎಲ್ಲ ತುಂಬ ಹೈ ಬಿಡುತ್ತೆ ಆ್ಯಂಡ್ ಬಹಳ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇದೂ ಸಹ ಎಗ್ಗಿನ ಗುಣಮಟ್ಟವನ್ನು ಕಡಿಮೆ ಮಾಡುತ್ತೆ. ಸೊ ಈ ಸ್ಟ್ರೆಸ್ಸನ್ನು ಆದಷ್ಟು ನೀವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಒನ್ ಆಫ್ ದ ಈಸಿಯೆಸ್ಟ್ ವೇ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋಕ್ಕೆ ಅಂದರೆ ಸ್ಲೀಪ್. ಅಟ್ಲೀಸ್ಟ್ ಒಂದು 7 to 8 hours ಒಂದು ಕ್ವಾಲಿಟಿ ಸ್ಲೀಪನ್ನು ನೀವು ಪಡಿಬೇಕಾಗತ್ತೆ. ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಿಮಗೆ ಯಾವುದು ಅನಿಸುತ್ತೆ ದ್ಯಾಟ್ ಇದನ್ನು ಮಾಡಿದ್ರೆ ನನಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ, ವಾಕಿಂಗು, ಮ್ಯೂಸಿಕ್ಕು, ಡಾನ್ಸಿಂಗು, ಯೋಗಾನು, ಮೆಡಿಟೇಷನ್ನು, ಯಾವುದರಿಂದ ನಿಮ್ಗೆ ಅನಿಸುತ್ತೆ ದ್ಯಾಟ್ ನನಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗ್ತಾ ಇದೆ ಅನಿಸುತ್ತೆ, ಆ ಟೈಪ್ ಆಫ್ ಟೆಕ್ನಿಕನ್ನು ನೀವು ಫಾಲೋ ಮಾಡಿ. ಬಟ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಬೇಕು. ಆ್ಯಂಡ್ ನೀವು ಎಷ್ಟೇ ಇದ್ರ ಬಗ್ಗೆ ಓವರ್ ಥಿಂಕಿಂಗ್ ಮಾಡಿಕೊಂಡು ಹೀಗಾಗ್ತಾ ಇಲ್ಲ, ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಇವೆಲ್ಲ ಮಾಡೋದ್ರಿಂದ ನೀವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಎಸ್, ನೀವೇನು ಚೇಂಜ್ ಮಾಡ್ಬೋದು, ನಿಮ್ಮ ಕಾರ್ಟಿಸಾಲ್ ಲೆವೆಲನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು, ಇದನ್ನೊಂದೇ ಮಾಡ್ಬೋದು. ಸೊ ಇಟ್ ಈಸ್ ಡಿಫಿಕಲ್ಟ್, ಹೇಳಿದಷ್ಟು ಈಸಿ ಅಲ್ಲ. ಬಟ್ ಎಲ್ಲಿವರೆಗೆ ನೀವು ಪ್ರಾಕ್ಟೀಸ್ ಮಾಡೋದಿಲ್ಲ, ಎಲ್ಲಿವರೆಗೆ ನೀವು ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಳೋದಿಲ್ಲ, ಇವೆಲ್ಲ ನಿಮ್ಮ ಬಾಡಿಯ ಮೇಲೆ ನೆಗೆಟಿವ್ ಎಫೆಕ್ಟನ್ನು ಹಾಕ್ತಾ ಇರ್ತವೆ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಸ್ಲೀಪು ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಾನು ಹೇಳಿದೆ ಆಲ್ರೆಡಿ ನಿಮಗೆ ಎನ್ಸೈಮ್ಸು, ಮಲ್ಟಿ ವಿಟಮಿನ್ಸು, ಮಲ್ಟಿ ಮಿನರಲ್ಸು ಇವುಗಳ ಸಪ್ಲಿಮೆಂಟೇಷನನ್ನು ಶುರು ಮಾಡ್ಕೊಳ್ಳಿ. ಕೋಎನ್ಸೈಮ್ Q10, ಜಿಂಕು, ಸೆಲೀನಿಯಮು, ಮ್ಯಾಗ್ನೀಷಿಯಮು, ವಿಟಮಿನ್ ಡಿ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇವೆಲ್ಲ ಸಪ್ಲಿಮೆಂಟೇಷನನ್ನು ನಾವು ಕೊಡಬೇಕಾಗತ್ತೆ ಮಹಿಳೆಯ ಎಗ್ಗಿನ ಕ್ವಾಲಿಟಿಯನ್ನು ಸಹ ಇಂಪ್ರೂವ್ ಮಾಡೋಕ್ಕೆ. ಬಟ್ ಇವು ಜಸ್ಟ್ ಅ ಪಾರ್ಟ್ ಆಫ್ ಇಟ್. ಈಗ ಮೆಡಿಸಿನ್ಸ್ ಏನು ಹೇಳಿದಾಗ ಡಾಕ್ಟರ್ಸ್ ಈ ಮೆಡಿಸಿನ್ಸನ್ನು ಕೊಡ್ತಾ ಇರ್ತಾರೆ. ಈ ಕೋಎನ್ಸೈಮ್ Q10, ಸೆಲೀನಿಯಮು, ಜಿಂಕು, ಅಯನು, ಮ್ಯಾಗ್ನೀಷಿಯಮು ಇವೆಲ್ಲವನ್ನು ಕೊಡ್ತಾ ಇರ್ತಾರೆ ಸೊ ದ್ಯಾಟ್ ಎಗ್ಗಿನ ಕ್ವಾಲಿಟಿ ಇಂಪ್ರೂವ್ ಆಗಲಿ ಅಂತ. ಸೊ ಈ ಥರದ ಟ್ಯಾಬ್ಲೆಟ್ಸನ್ನು, ಮೆಡಿಸಿನ್ಸನ್ನು ಸಹ ನೀವು ತೆಗೆದುಕೊಳ್ಳಲಿಕ್ಕೆ ಶುರು ಮಾಡಬಹುದು. ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, PCOD ಪ್ರಾಬ್ಲಮ್ ಇದೆ, ಇವೆಲ್ಲ ಇದ್ದಾಗ ಅದಕ್ಕೆ ಕರೆಕ್ಟಾಗಿ ನೀವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರಬೇಕಾಗತ್ತೆ. ನಿಮ್ಮ ಡಾಕ್ಟರ್ ಏನೇನು ಇನ್ಸ್ಟ್ರಕ್ಷನ್ ಹೇಳಿದ್ದಾರೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ನಿಮ್ಮ ಥೈರಾಯ್ಡ್ ಲೆವೆಲನ್ನು ರೇಂಜಲ್ಲಿ ಇಟ್ಕೊಳ್ಳೋದು, ನಿಮ್ಮ PCODಯನ್ನು ಕಂಟ್ರೋಲ್ ಮಾಡೋದು, ಇವು ಸಹ ಬಹಳ ಇಂಪಾರ್ಟೆಂಟ್ ಇರ್ತವೆ. ಆದಷ್ಟು ಹೆಚ್ಚಿಗೆ ವಾಟರ್ ಕನ್ಸಂಪ್ಷನ್ ಮಾಡೋದು, ನೀರನ್ನು ಕುಡಿಯೋದು, ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ಇದೂ ಸಹ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಗ್ಗಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದಾಗ ಯಾವುದೇ ಒಂದು ಮ್ಯಾಜಿಕಲ್ ರೆಸಿಪಿ ಇಲ್ಲ ದ್ಯಾಟ್ ಓಕೆ ನೀವು ಇದನ್ನು ತಿನ್ನಿ ನಿಮ್ಮ ಎಗ್ಗಿನ ಕ್ವಾಲಿಟಿ ಬೆಸ್ಟ್ ಆಗಿಬಿಡತ್ತೆ. ನಿಮ್ಮ ಎಗ್ ಇರೋದು ನಿಮ್ಮ ಬಾಡಿಯಲ್ಲಿ. ಸೊ ನೀವು ನಿಮ್ಮ ಬಾಡಿಯನ್ನು ಹೇಗೆ ನೋಡ್ಕೊಳ್ತಾ ಇರ್ತೀರಾ, ಹೇಗೆ ಅದನ್ನು ರಿಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಹೇಗೆ ಅದನ್ನು ಟ್ರೀಟ್ ಮಾಡ್ತಾ ಇರ್ತೀರಾ, ಎಷ್ಟು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ತಿರ್ತೀರಾ, ಎಷ್ಟು ನಿಮ್ಮ ಎಕ್ಸ್ಟ್ರಾ ವೇಟನ್ನು ಕಡಿಮೆ ಮಾಡ್ಕೊಳ್ತೀರಾ, ಇವೆಲ್ಲದರ ಮೇಲೆ ನಿಮ್ಮ ಎಗ್ಗಿನ ಕ್ವಾಲಿಟಿ ಡಿಪೆಂಡ್ ಆಗ್ತಾ ಇರುತ್ತೆ. ಔಷಧಿ ಕೊಡಿ ಅಂದರೆ ಔಷಧಿಗಳು, ಕೆಲವೊಂದು ಔಷಧಿಗಳು ನಿಮಗೆ ಹೆಲ್ಪ್ ಮಾಡಬಹುದು, ಹೆಲ್ಪ್ ಮಾಡೋದಿಲ್ಲ ಅಂತ ಅಲ್ಲ. ನಾನು ಆಲ್ರೆಡಿ ಹೇಳಿದೆ ವಿಟಮಿನ್ ಡಿ, ವಿಟಮಿನ್ ಸಿ, ಸೆಲೀನಿಯಮ್ಮು, ಜಿಂಕು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ಕೋಎನ್ಸೈಮ್ Q10 ಇವೆಲ್ಲವೂ ಸ್ವಲ್ಪ ಮಟ್ಟಿಗೆ ದೇ ವಿಲ್ ಹೆಲ್ಪ್ ಯು. ಬಟ್ ಮೇಜರ್ ಫ್ಯಾಕ್ಟರ್ ಏನಿರುತ್ತೆ ಅದು ಇರುತ್ತೆ ನಿಮ್ಮ ಜೀವನ ಶೈಲಿಯ ಬದಲಾವಣೆ. ನೀವು ನಿಮ್ಮ ಆಹಾರವನ್ನು ನೋಡಬೇಕು, ಯಾವ ಟೈಪ್ ಆಫ್ ಫುಡ್ಡನ್ನು ತೆಗೆದುಕೊಳ್ತಾ ಇದ್ದೀರಾ. ಬ್ಯಾಲೆನ್ಸ್ಡ್ ಫುಡ್, ಸಮತೋಲಿತ ಆಹಾರ ತೆಗೆದುಕೊಳ್ಳೋಕೆ ಟ್ರೈ ಮಾಡಿ. ಆದಷ್ಟು ಈ ಜಂಕ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಗಳನ್ನು ಕಡಿಮೆ ಮಾಡಿ. ನಿಮ್ಮ ಹೈಡ್ರೇಷನ್, ನೀರು ಎಷ್ಟು ಕುಡಿತಾ ಇದ್ದೀರಾ, ನಿಮ್ಮ ಬಾಡಿಯನ್ನು ಎಷ್ಟು ವೆಲ್ ಹೈಡ್ರೇಟೆಡ್ ಇದ್ದೀರಾ ಅದು ಇಂಪಾರ್ಟೆಂಟ್ ಇರುತ್ತೆ. ಆರ್ ಯು ಎಕ್ಸಸೈಸ್ ಇದೆಯಾ ನಿಮ್ಮ ರೂಟೀನಲ್ಲಿ, ಅದು ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಸ್ಟ್ರೆಸ್ ಹೇಗಿದೆ, ನಿಮ್ಮ ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸಿಗೆ ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ನಿದ್ದೆ ಹೇಗಿದೆ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಹ್ಯಾಬಿಟ್ಸ್, ಸ್ಮೋಕಿಂಗು, ಡ್ರಿಂಕಿಂಗು ಇಂಡಿಯನ್ಸಲ್ಲಿ ಕಡಿಮೆ, ಬಟ್ ಸ್ಟಿಲ್ ಅದೇನಾದರೂ ಇತ್ತು ಅಂದಾಗ ನೀವು ಅವುಗಳನ್ನು ಬಿಡಬೇಕಾಗತ್ತೆ. ಇವೆಲ್ಲವನ್ನು ನೀವು ಯಾವಾಗ ಕಂಬೈನ್ಡ್ ಆಗಿ ಮಾಡ್ತೀರಾ ಆವಾಗ
ನಿಮ್ಮ ಎಗ್ ಆಗಲಿ ನಿಮ್ಮ ಹಾರ್ಮೋನಲ್ ಸ್ಟೇಟಸ್ ಆಗಲಿ ಇಂಪ್ರೂವ್ಮೆಂಟನ್ನು ತೋರಿಸ್ತಾ ಇರುತ್ತೆ. ಓಕೆ, ಸೊ ಇವು ಕೆಲವೊಂದು ಟಿಪ್ಸ್ ಯು ಕ್ಯಾನ್ ಫಾಲೋ ಟು ಇಂಪ್ರೂವ್ ಯುವರ್ ಎಗ್ ಕ್ವಾಲಿಟಿ ಅಲಾಂಗ್ ವಿತ್ ದ ಸಪ್ಲಿಮೆಂಟ್ಸ್. Thank you so much for watching the video. Please like, share and subscribe the channel. Thank you.